ಸಮರದಲ್ಲಿ ಸೇನಾಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರ್ಣೀಶ್ ಬುಕಿನ್ಕೆರೆ. ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಅವರದೇ ಆದ ತಂತ್ರಗಳನ್ನು ರೂಪಿಸಿರ್ತಾರೆ, ಬಹಳ ರೀತಿಯ ಯೋಜನೆಗಳನ್ನು ಹೆಣೆದಿರ್ತಾರೆ. ಅವು ಹೇಗೆಲ್ಲ ತಂತ್ರಗಳನ್ನು ರೂಪಿಸಿರ್ತಾರೆ, ಎಲೆಕ್ಷನ್ ಗೆಲ್ಲಲಿಕ್ಕೆ ಏನೆಲ್ಲ ಗುರಿಗಳನ್ನು ಇಟ್ಕೊಂಡಿರ್ತಾರೆ, ಅವೆಲ್ಲವನ್ನುಗಳನ್ನು ಚರ್ಚೆ ಮಾಡುವಂಥ ಕಾರ್ಯಕ್ರಮವೇ ಸಮರದಲ್ಲಿ ಸೇನಾಪತಿ. ಈಗ ನಮ್ಮ ಜೊತೆ ಇದ್ದಾರೆ BSR ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರಾದಂಥ ಶ್ರೀರಾಮುಲು ಅವರು. ಶ್ರೀರಾಮುಲು ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀರಾಮುಲು ಅವರೇ, ಬಹಳ ಮುಖ್ಯವಾಗಿ ಅಂದರೆ ಈ ಒಂದು ಚುನಾವಣೆಗೆ ಅಂದರೆ ನೀವು ಫಸ್ಟ್ ಅಟೆಂಪ್ಟ್ ಇದು, ನಿಮಗೆ ಹೇಗಿದೆ ನಿಮ್ಮ ತಯಾರಿ ಅಂತ? BSR ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದ ನಂತರ ಸಾಕಷ್ಟು ಪಕ್ಷದ ವತಿಯಿಂದ ಪಕ್ಷವನ್ನು ಕಟ್ಟುವಂಥ ಕೆಲಸ ರಾಜ್ಯದಾದ್ಯಂತ ಸಂಚಾರವನ್ನು ಮಾಡಿದ್ದೀವಿ. ಒಂದು ಕಡೆ ನಮ್ಮೆಲ್ಲರ ಆಸೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೀಬೇಕು, ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಉದ್ದೇಶದಿಂದ ಸಾಕಷ್ಟು ಹೋರಾಟಗಳು ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಬೀದರಿನ ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ ಸುಮಾರಾಗಿ 1200 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ವಿ. ಜನರಿಗೆ ಕುಡಿಲಿಕ್ಕೆ ನೀರಿದ್ದಿಲ್ಲ, ಜಾನುವಾರುಗಳಿಗೆ ತಿನ್ನಲಿಕ್ಕೆ ಮೇವಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪರಿಹಾರವನ್ನು ಕೊಡ್ತಾ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊತಾನೆ ಪಾದಯಾತ್ರೆಯನ್ನು ಮಾಡ್ಕೊತ ಬಂದಿದ್ವಿ. ಆದರೆ ನಮ್ಮೆಲ್ಲರ ಆಸೆ ಇವತ್ತು ಒಂದು ಕಡೆ ಈ ಕರ್ನಾಟಕ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು, ಬಡವರಿಗೆ, ರೈತರಿಗೆ, ಶ್ರಾಮಿಕರಿಗೆ ಅವ್ರಿಗೆ ಏನೋ ಒಂದು ಅನುಕೂಲತೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಪಕ್ಷವನ್ನು ಕಟ್ಟಿದ್ದೀವಿ, ಪಕ್ಷವನ್ನು ಬೆಳೆಸೋಂಥ ಕೆಲಸ ಮಾಡಿದ್ದೀವಿ. ನಂತರ ಇವತ್ತು ವಿಧಾನಸಭೆ ಚುನಾವಣೆಗಳನ್ನು ಎದುರಿಸ್ತಾ ಇದ್ದೀವಿ. ಎಲ್ಲ ಸಿದ್ಧತೆಗಳನ್ನು 224 ಕ್ಷೇತ್ರಗಳಲ್ಲಿ ಯಾರ್ಯಾರು ಅಭ್ಯರ್ಥಿಗಳನ್ನು ಹಾಕಬೇಕಾಗಿತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಸಿದ್ಧತೆ ಪಟ್ಟಿನ ಆಲ್ರೆಡಿ ನಮ್ಮೆಲ್ಲ ಕೋರ್ ಕಮಿಟಿ ಸದಸ್ಯರು ತಯಾರಿ ಮಾಡಿದ್ದಾರೆ. ಎಲ್ಲ ತಯಾರಿಯಲ್ಲಿ ನಾವು ಸಿದ್ಧತವಾಗಿ ಚುನಾವಣೆ ಎದುರಿಸೋಕ್ಕೆ ಸಿದ್ಧವಾಗಿದ್ದೀವಿ. ಸರ್, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶಗಳನ್ನು ತಗೊಂಡ್ರೆ ಅದೆಲ್ಲೋ ಒಂದು ಕಡೆ ನಿಮಗೆ ಹಿನ್ನಡೆ ಆಯಿತಾ? ಮತ್ತು ಕಾರ್ಯಕರ್ತರಲ್ಲಿ, ನಿಮ್ಮ ಕಾರ್ಯಕರ್ತರಲ್ಲಿ ಮತ್ತು ಬೇರೆ ಪಕ್ಷದಲ್ಲಿ ಕೇಳಿಬರ್ತಿರೋ ಮಾತೇನು ಅಂತಂದರೆ ಇದರಿಂದ ಶ್ರೀರಾಮುಲು ಅವರು ಧೃತಿಗೆಟ್ಟಿದ್ದಾರೆ ಅಂತ, ನೀವು ಒಪ್ತೀರಾ ಅದನ್ನ? ಆದರೆ ಒಬ್ಬ ಹಿಂದುಳಿದಂಥ ವರ್ಗದ ವ್ಯಕ್ತಿಯಾಗಿ ಇವತ್ತು ಶೋಷಿತ ಧ್ವನಿಲಿದಂಥ ಜನರ ಪರವಾಗಿ ನಾನು ನಿಂತು ಏನು ಪಕ್ಷವನ್ನು ಕಟ್ಟಿದ್ದೀನೋ ಆ ಪಕ್ಷವನ್ನು ಕಟ್ಟುವಂಥ ಸಂದರ್ಭದಲ್ಲಿ ದಿಢೀರ್ನೇ ಆಗಿ ಏನು ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ ಬಂತು, ಇನ್ನು ಹಳ್ಳಿಗಾಡು ಪ್ರದೇಶದಲ್ಲಿ ಇವತ್ತು ನಮ್ಮ ಪಕ್ಷ ಭಾಳಷ್ಟು ಬಲಿಷ್ಠವಾಗಿದೆ. ಇವತ್ತು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ನಾಯಕರು ಅವರೇನು ನಾವು ಗೆದ್ದುಬಿಟ್ಟಿವಿ ಅಂದೇಳಿ ಅದೇನೋ ಲೋಕಲ್ ಬಾಡಿ ಎಲೆಕ್ಷನ್, ನಗರ ಪಾಲಿಕೆ, ನಗರಸಭೆ, ಅದೇ ಪುರಸಭೆ ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂದೇಳಿ ಇನ್ನು ವಿರಾವೇಶದಿಂದ ನಾವು ವಿಧಾನಸಭೆ ಚುನಾವಣೆ ಕೂಡ ಏನು ಗೆಲ್ಲಿತೀವಿ ಅಂದೇಳಿ ಇವತ್ತು ಏನು ಅಣಿಕೆಯನ್ನು ಎಣಿತಾ ಇದ್ದಾರೋ ಅದು ಖಂಡಿತವಾಗಿ ಆ ರೀತಿ ಆಗೋಕ್ಕೆ ಹೋಗಲ್ಲ. ವಿಧಾನಸಭೆ ಚುನಾವಣೆಗಳೇ ಬೇರೆ, ಅಲ್ಲಿ ನಗರ ಸಮಸ್ಯೆ, ಸ್ಥಳೀಯ ಸಮಸ್ಯೆ ಚುನಾವಣೆಗಳೇ ಬೇರೆ ಆಗಿರೋ ಕಾರಣ ಪ್ರಾದೇಶಿಕ ಪಕ್ಷಗಳೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಅನ್ನೋಂಥ ವಿಶ್ವಾಸ ನನಗೆ ಖಂಡಿತವಾಗಿದೆ. ಈ ನಾಡಿನಲ್ಲಿದ್ದಂಥ ಜನರೆಲ್ಲರೂ ಕೂಡ ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋಂಥ ವಿಶ್ವಾಸ. ಅಲ್ಲ ಸರ್, ಈಗ ಉತ್ತರಕ್ಕಾಗಿ ಉಪವಾಸ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ, ಮತ್ತು ನಿರಂತರವಾಗಿ ಪಾದಯಾತ್ರೆಗಳ ಮೂಲಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಮೂಲಕ ಜನರಂತ ಸೆಳೆಯುವಂಥದ್ದು ಮತ್ತು ನಿಮ್ಮ ಪಕ್ಷದ ಧ್ಯೇಯೋದ್ದೇಶಗಳನ್ನು ತಿಳಿಸುವಂಥ ಕಾರ್ಯಕ್ರಮಗಳನ್ನು ಭಾಳಷ್ಟು ಮಾಡಿದ್ರಿ. ಆದರೂ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಿಮಗೆ ನೀವು ನಿರೀಕ್ಷೆ ಇಟ್ಕೊಂಡಿದ್ದಂಥ ಫಲಿತಾಂಶ ಸಿಕ್ಕಲಿಲ್ಲ, ಅಥವಾ ನೀವು ನಿರೀಕ್ಷಿಸಿದ್ದೇ ಅಷ್ಟೇನಾ? ಇಲ್ಲ, ನಾನು ನಮ್ಮ ಪಕ್ಷದ ಕಡೆಯಿಂದ ಸುಮಾರಾಗಿ 2600 ಮಂದಿ ಅಭ್ಯರ್ಥಿಗಳ ಕಣಕ್ಕಿಳಿಸಿದ್ವಿ. ನಂತರ ಬೇರೆ ಬೇರೆ ಕಾರಣಗಳಿಂದ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಕಡೆ ಪಕ್ಷ ಈಗೀಗೆ ಪ್ರಾರಂಭ ಆದಂಥ ಪಕ್ಷಕ್ಕೆ ಒಂದು ಕಡೆ ಚಿನ್ನದ ಗೊಂದಲ ಭಾಳಷ್ಟು ಕಡೆ ಆಯಿತು. ಒಂದು ಕಡೆ ಅಲ್ಲಿದ್ದಂಥ ಜಿಲ್ಲಾಧಿಕಾರಿಗಳು, ಕೆಲವು ಕಡೆ ಜಿಲ್ಲಾಧಿಕಾರಿಗಳು ಇದು BSR ಕಾಂಗ್ರೆಸ್ ಪಕ್ಷ ಅಂದೇಳಿ ಪೊಲಿಟಿಕಲ್ ಪಾರ್ಟಿ ಅಂದೇಳಿ ಕನ್ಸಿಡರ್ ಮಾಡಿದರು. ಕೆಲವು ಮಂದಿ ಜಿಲ್ಲಾಧಿಕಾರಿಗಳು ಅವ್ರ ದುರಂಕಾರ ವರ್ತನದಿಂದ ಒಂದು ಕಡೆ ಏನು ಮಾಡಿದ್ರು, ಪೊಲಿಟಿಕಲ್ ಪಾರ್ಟಿನೇ ಅಲ್ಲ, ನಾವು ಚಿಹ್ನೆ ಕೊಡಲ್ಲ ಅಂದೇಳಿ ಭಾಳಷ್ಟು ಮಂದಿ ನಮ್ಮೆಲ್ಲ ಸ್ವತಂತ್ರ ಅಭ್ಯರ್ಥಿಗಳಾದರು. ಇವತ್ತು ನಮ್ಮ ಪಕ್ಷದಿಂದ ಸುಮಾರಾಗಿ 260 ಗೆದ್ದಿದ್ರು ಕೂಡ ಇನ್ನು ಸಾಕಷ್ಟು ಮಂದಿ ಪಕ್ಷೇತರ ಅಭ್ಯರ್ಥಿಗಳು ನಮ್ಮ ಪಕ್ಷದಿಂದ ಗೆದ್ದಿದ್ದಾರೆ. ಆದರೆ ನಮ್ಮ ಚಿಹ್ನೆ ಇಲ್ಲ ಇರೋದ ಕಾರಣ ಎಲ್ಲ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ BSR ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೇ ಸ್ಥಾನ ಗೆದ್ದಿದೆ ಅಂತೇಳಿ ನೋಡಿಸ್ಕೊಟ್ರು ವಿನ ಅಕಸ್ಮಿತವಾಗಿ ನಮ್ಮ BSR ಕಾಂಗ್ರೆಸ್ ಪಕ್ಷದ ನಮ್ಮ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅಂತೇಳಿ ಕನ್ಸಿಡರ್ ಮಾಡಿದ್ರಿಗಿನ ಇವತ್ತು KJP ನಂತರ ಬೇರೆ ಪಕ್ಷಗಳ ಹತ್ತತ್ರ ಹೋಗ್ತಿದ್ದೀವಿ ಅನ್ನೋಂಥ ವಿಶ್ವಾಸ ನನಗಿದೆ. ಅಲ್ಲ ಸರ್, ಈಗ ನೆಕ್ಸ್ಟ್ ನೀವೇ ನಿಮ್ಮ ಮಾತುಗಳಲ್ಲೇ ವ್ಯಕ್ತ ಆಗ್ತಾಯಿತ್ತು, ಅಂದರೆ ನಂದು ಏಕಾಂಗಿ ಹೋರಾಟ, ನಾನು ಒಬ್ಬ ಮಾಜಿ ಮಂತ್ರಿಯಾಗಿ ಎಷ್ಟು ಕೆಲಸ ಮಾಡ್ಬೋದಿತ್ತು ಅಷ್ಟು ಮಾಡಿದ್ದೀನಿ, ಹಾಗಾಗಿ ನನ್ನ ಹೋರಾಟ ಈ ಒಂದು ನಿಟ್ಟಿನಲ್ಲಿ, ಈ ಒಂದು ಮಿತಿನಲ್ಲಿ ಸಾಗ್ತಾ ಇದೆ ಅಂತ. ಸೊ ಈ ಏಕಾಂಗಿ ಹೋರಾಟ ನಿಮಗೆ ಒಂದು ದೊಡ್ಡ ಗೆಲುವನ್ನು ತಂದುಕೊಡುತ್ತಾ ಅಂತ? ಖಂಡಿತವಾಗಿ ನಾನು
ಇಷ್ಟೊಂದು ದೊಡ್ಡ ಮನುಷ್ಯ ಆಗ್ತೀನಿ ಅಂತೇಳಿ ಯಾವತ್ತು ಕನಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಂಥ ವ್ಯಕ್ತಿ ನಾನಲ್ಲ. ಸಾಮಾನ್ಯವಾಗಿ ನನ್ನ ತಂದೆ ತಾಯಿಯಂದರು ಕೂಡ ಕೂಲಿ ಮಾಡಿ ಜೀವನ ಮಾಡೋಂಥ ಸಂದರ್ಭದಲ್ಲಿ ಕೂಡ ನಾನು ಎಲ್ಲೋ ಒಂದು ಕಡೆ ನನ್ನ ಆಸೆ ನನ್ನ ಇತಿಮಿತಿಯಲ್ಲೇ ಇರ್ತಾಯಿತ್ತು. ಭಗವಂತ ನಾನು ಏನು ಇಷ್ಟೊಂದು ದೊಡ್ಡ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾನು. ಆಕಸ್ಮಿಕವಾಗಿ ಶ್ರೀರಾಮ್ಲವರೇ ತಾವು ಏನನ್ನ ಭಗವಂತ ಮನಸ್ಸು ಮಾಡಿದ್ರೆ ಇಷ್ಟೊಂದು ದೊಡ್ಡ ಅವಕಾಶ ನಾನು ಮಾಡಿಕೊಡ್ತಿದ್ದಿಲ್ಲ. ಇವತ್ತು ಎಲ್ಲಿ ಹೋದರೆ ಕೂಡ ಶ್ರೀರಾಮ್ಲವ್ರು ಅಂದ ತಕ್ಷಣ ಒಂದು ಜಾತಿಗೆ ಸೀಮಿತ ಆಗಲಾರ್ದಂತೆ ಶ್ರೀರಾಮ್ಲವ್ರು ಅಂದ ತಕ್ಷಣವೇ ಎಲ್ಲ ಜನಾಂಗದವರು, ಈ ಜನಾಂಗ ಆ ಜನಾಂಗ ಅಲ್ಲಾರ್ದಂತೆ ಇವತ್ತು ಹಿಂದುಳಿದಂಥ ವರ್ಗದ ಜನಾಂಗದವರಾಗಿರ್ಬೋದು, ಅದೇ ರೀತಿಯಲ್ಲಿ ಮುಂದುಳಿದಂಥ ವರ್ಗದ ಜನಾಂಗದವರಾಗಿರ್ಬೋದು, ಇವತ್ತು ಎಲ್ಲ ಜನಾಂಗದವರು ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಕೂಡ ಇವತ್ತು ಶ್ರೀರಾಮ್ಲು ಅಂದ ತಕ್ಷಣ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ ಅಂದ್ರೆಗಿನ ಇವತ್ತು ಎಲ್ಲೋ ಒಂದು ಕಡೆ ಶ್ರೀರಾಮ್ಲಲ್ಲಿ ಒಂದು ಮಾನವೀಯತೆ ಇದೆ. ಶ್ರೀರಾಮ್ಲವರು ಬಡವರು ಕಂಡ್ರೆ ಪ್ರೀತಿಯನ್ನು ಕೊಡ್ತಾನೆ, ಶ್ರೀರಾಮ್ಲವರು ಬಡವರಿಗೆ ರೈತರಿಗೆ ಇವತ್ತು ಅನುಕೂಲತೆ ಮಾಡಿಕೊಡ್ತಾನೆ ಅನ್ನೋಂಥ ವಿಶ್ವಾಸದಿಂದನೇ ಇವತ್ತು ಏಕಾಂಗಿ ಆಗಿದ್ದರೂ ಕೂಡ ಇವತ್ತು ನನಗೆ ಅಷ್ಟೊಂದು ದೊಡ್ಡ ಜನ ಬೆಂಬಲ ಸಿಕ್ಕಿದೆ ಅಂದ್ರೆಗಿನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ರಾಜಕಾರಣಿಗೂ ಕೂಡ ಇಷ್ಟೊಂದು ದೊಡ್ಡ ಜನ ಬೆಂಬಲ ಸಿಗಲಾರ್ದಂಥ ಅಷ್ಟೊಂದು ದೊಡ್ಡ ಜನ ಬೆಂಬಲ ಸಿಕ್ಕಿದೆ ಅಂದ್ರೆಗಿನ ನಾನು ಯಾವುದೊಂದು ಜನ ಪುಣ್ಯ ಮಾಡಿರ್ಬೋದು. ಎಲ್ಲೋ ಒಂದು ಕಡೆ ಭಗವಂತ ಇವತ್ತು ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ದಲ್ಲಿ ನಾನು ಕಳ್ಕೊಂಡಿರ್ಬೋದು, ಆದರೆ ಭಗವಂತ ಎಲ್ಲೋ ಒಂದು ಕಡೆ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಖಂಡಿತವಾಗಿ ಗೆಲುವು ತಂದುಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಈಗ ಅವ್ರನ್ನೆಲ್ಲವನ್ನು ಕೊಂಡೊಯ್ಯಲಿಕ್ಕೆ ಮತ್ತು ಎಲ್ರಿಗೂ ಬೇಕಾದಂಥ ಒಂದು ಯೋಜನೆಗಳನ್ನು ರೂಪಿಸಲಿಕ್ಕೆ ನಿಮ್ಮಿಂದ ಒಂದು ದೊಡ್ಡ ಒಂದು ಥಿಂಕ್ ಟ್ಯಾಂಕ್ ಇರಬೇಕಾಗುತ್ತೆ. ಅಂಥದ್ದೊಂದು ಥಿಂಕ್ ಟ್ಯಾಂಕ್ ನಿಮ್ಮ ಹತ್ರ ಇದೆಯಾ? ಖಂಡಿತವಾಗಿ ಈ ಶ್ರೀರಾಮ್ಲು ಏನಿವತ್ತು ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತ ಜನರ ಪರವಾಗಿ, ದೀನ ದಲಿತರ ಪರವಾಗಿ ಯಾವ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ದರು, ಅದೇ ರೀತಿ 17ನೇ ಶತಮಾನದಲ್ಲಿ ಏನು ಬಸವಣ್ಣವರು ಏನು ಕನಸು ಕಂಡಿದ್ದರು, ಅವೆಲ್ಲ ಅಂಶಗಳನ್ನು ಒಳಪಡಿಸಿಕೊಂಡು ನಾನು ಯಾವ ರೀತಿಯಲ್ಲಿ ಪ್ರಣಾಳಿಕೆಯನ್ನು ಸಿದ್ಧತೆ ಮಾಡ್ತಾ ಇದ್ದೀನೋ ಆ ಪ್ರಣಾಳಿಕೆಯ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಳಕು ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಅನ್ನೋಂಥ ವಿಶ್ವಾಸ ನನಗಿದೆ. ಓಕೆ, ಈಗ ಶ್ರೀರಾಮುಲವರು ಇಷ್ಟೊತ್ತು ಮಾತಾಡಿದರು. ಮತ್ತು ಇತ್ತೀಚೆಗೆ ಕೆಲವು ಸುದ್ದಿಗಳು ಕೇಳಿಬಂದಿದ್ದು, ಅಂದರೆ ಅವರು BJP ಜೊತೆ ವಿಲೀನ ಆಗಿಬಿಡ್ತಾರೆ ಅಂತ, ಮತ್ತು BSR ಕಾಂಗ್ರೆಸ್ ಪಕ್ಷ JDS ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ, ಕೆಲವು ಜಿಲ್ಲೆಗಳಲ್ಲಿ ಸ್ಥಾನಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅಂತ. ಅವೆಲ್ಲವೂ ಆಗ್ತವೋ ಇಲ್ವೋ, ಅಂದರೆ ಈಗ ಸರಿದಾಡ್ತಿರುವಂಥ ಸುದ್ದಿ ನಿಜನೋ ಸುಳ್ಳೋ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಸಮರದಲ್ಲಿ ಸೇನಾಪತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್.